ಅಲ್ಲ ಸರ್, ಗೌರ್ಮೆಂಟ್ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಹೇಳ್ತಿದ್ದಾರೆ. ಈ ತರ ದುಡ್ಡು ಪೀಕಿದ್ರಿ 5,000 ಕಟ್ಟಿದ್ರೆ ಇಲ್ಲಾಂದ್ರೆ ಇಲ್ಲ. 5,000 ದುಡ್ಡಾಗುತ್ತೆ ಕಟ್ಟಿ. ದುಡ್ಡು ಕೇಳಿರೋದಕ್ಕೆ ಈ ತರ ದುಡ್ಡು ಪೀಕಿದ್ರಿ ಯಾವ ತರ ಸರ್? ಬಡವ್ರ ಮಕ್ಕಳು ಇರ್ತಾರೆ. ಅವತ್ತು ನಾನು ದುಡ್ಡು ಕಟ್ಟಕ್ ಆಗಲ್ಲ ಅಂದ್ರೆ ನಿನ್ನ ಮಗನ ಕನ್ನಡ ಮೀಡಿಯಂಗೆ ಹಾಕ್ತಂದ್ರು. 5,000 ಅವರು ಮಿಸ್ ಇದಾರಲ್ಲ, 5,000 ಕಟ್ಟಿ ಇಲ್ಲಾಂದ್ರೆ ಇಲ್ಲ. ಸರ್ಕಾರಿ ಶಾಲಾ ಶಿಕ್ಷಕನಿಂದ ಇದೆಂಥ ವಸೂಲಿ ಕಾರ್ಯ? ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ಗೂ ಕೊಡಬೇಕಂತೆ ದುಡ್ಡು. ಒಂದು ಮಗುವಿನಿಂದ 5,000 ರಿಂದ 7,000 ವಸೂಲಿ. ಬಡ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಅಂತಿದ್ದಾರೆ ಪೋಷಕರು. ಅವತ್ತು ನಾನು ದುಡ್ಡು ಕಟ್ಟಕ್ ಆಗಲ್ಲ ಅಂದ್ರೆ ನಿನ್ನ ಮಗನ ಕನ್ನಡ ಮೀಡಿಯಂಗೆ ಹಾಕ್ತಂದ್ರು. ಸರ್ಕಾರಿ ಶಾಲೆಗಳು ಬಡ ಕುಟುಂಬಗಳ ಪಾಲಿಗೆ ವರದಾನ. ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನ ತೆರೆಯಲಾಗಿದೆ. ಆದರೆ ಸರ್ಕಾರಿ ಶಾಲಾ ಶಿಕ್ಷಕರೇ ವಸೂಲಿಗಿಳಿದಿದ್ದು ಬಡ ಮಕ್ಕಳು ಶಿಕ್ಷಣಕ್ಕಾಗಿ ಎಲ್ಲಿಗೆ ಹೋಗಬೇಕು ಅನ್ನೋ ಪ್ರಶ್ನೆ ಎದ್ದಿದೆ. ಹಾಗಾದ್ರೆ ಬಡ ಮಕ್ಕಳಿಂದ ಶಿಕ್ಷಕರು ವಸೂಲಿಗೆ ಇಳಿದಿರುವುದಾದ್ರೂ ಎಲ್ಲಿ? ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇದೆಂಥ ಘಟನೆ ನಡೆದಿರೋದು ಬೇರೆ ಎಲ್ಲೂ ಅಲ್ಲ, ಶೈಕ್ಷಣಿಕ ನಗರಿ ಅಂತ ಖ್ಯಾತಿ ಪಡೆದಿರೋ ನಮ್ಮ ತುಮಕೂರು ಜಿಲ್ಲೆಯಲ್ಲೇ. ತುಮಕೂರು ನಗರದ ಶಿರಾಗೇಟ್ನ ಉತ್ತರ ಬಡಾವಣೆಯ ಸರ್ಕಾರಿ ಮಾದರಿ ಶಾಲೆಯಲ್ಲಿ. ಅಷ್ಟಕ್ಕೂ ಈ ಶಾಲೆಯಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂ ಎರಡೂ ವಿಭಾಗ ಇದೆ. ಸರ್ಕಾರಿ ಶಾಲೆಯಲ್ಲಿ ಸಾಮಾನ್ಯವಾಗಿ ಉಚಿತವಾಗಿ ಶಿಕ್ಷಣ ನೀಡಲಾಗುತ್ತೆ. ಆದರೆ ಶಿರಾಗೇಟ್ನ ಉತ್ತರ ಬಡಾವಣೆಯ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಮಾತ್ರ ಸರ್ಕಾರಿ ಶಾಲೆಯಾಗಿದ್ರೂ ಕೂಡ ದುಡ್ಡು ಕಟ್ಟಬೇಕಂತೆ. ಈ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಬೇಕು ಅಂದ್ರೆ ವಿದ್ಯಾರ್ಥಿಗಳು 5,000 ರಿಂದ 7,000 ರೂಪಾಯಿವರೆಗೂ ಕೂಡ ಡೊನೇಷನ್ ಕಟ್ಟಬೇಕಂತೆ. ಸರ್ಕಾರಿ ಆದೇಶ ಇಲ್ಲ ಅಂದ್ರೂ ಕೂಡ ಇಲ್ಲಿನ ಹೆಡ್ ಮಾಸ್ಟರ್ ವಿದ್ಯಾರ್ಥಿಗಳಿಂದ ಹಣ ಪೀಕ್ತಿದಾನಂತೆ. ಇದರಿಂದ ರೋಸಿ ಹೋದ ಕೆಲ ಬಡ ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಸ್ಕೂಲಿಗೆ ಸೇರಿಸ್ತಿದ್ದಾರೆ. ಹೌದು, ಶಿರಾಗೇಟ್ನ ಉತ್ತರ ಬಡಾವಣೆಯ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರಾಗಿರೋ DS ಶಿವಸ್ವಾಮಿ ಅನ್ನೋರು ಇಂಗ್ಲಿಷ್ ಮೀಡಿಯಂಗೆ ಸೇರೋ ಪ್ರತಿ ವಿದ್ಯಾರ್ಥಿಯ ಪೋಷಕರಿಂದಲೂ ಕನಿಷ್ಠ 5,000 ರಿಂದ 7,000 ವಸೂಲಿ ಮಾಡ್ತಾ ಇದ್ದಾರೆ ಅಂತ ಪೋಷಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಕೆಲ ಪೋಷಕರು ಹಣವನ್ನ ನಗದು ರೂಪದಲ್ಲಿ ಕೊಟ್ಟರೆ, ಇನ್ನು ಕೆಲವರು ಫೋನ್ ಪೇ ಮೂಲಕ ಕೊಟ್ಟಿದ್ದಾರೆ. ಪೋಷಕರು ಕಟ್ಟಿರುವ ಶುಲ್ಕದ ಹಣಕ್ಕೆ ಶಾಲೆಯಿಂದ ರಶೀದಿ ಕೂಡ ಕೊಡಲಾಗಿದೆ. ಆದರೆ ಆ ರಶೀದಿ ಹಳೆ ವಿದ್ಯಾರ್ಥಿಗಳ ಸಂಘದ ಹೆಸರಿನಲ್ಲಿ ಕೊಡಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವುದಕ್ಕೆ ಆದೇಶ ಇದ್ರೂ ಕೂಡ ಈ ಶಾಲೆಯಲ್ಲಿ ಮಾತ್ರ ದುಡ್ಡು ಕಟ್ಟಿಸ್ಕೊಳ್ತಿದ್ದಾರೆ ಅಂತ ಪೋಷಕರು ಆಕ್ರೋಶಗೊಂಡಿದ್ದಾರೆ. ಮುಖ್ಯ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಶಿಕ್ಷಣ ಇಲಾಖೆಗೆ ದೂರನ್ನೂ ನೀಡಿದ್ದಾರೆ. 5,000 ಯಾರಿಗೆ ಕೊಟ್ರಿ ಮೇಡಮ್? 5,000 ಅವರು ಮಿಸ್ ಇದಾರಲ್ಲ, ಒಬ್ರು ಕಲಾವತಿನ ಒಳಗಡೆ. ಯಾರು ಹೇಳಿದ್ರು ಅಂತ ಇಸ್ಕೊಂಡಿದ್ದು? ಸರ್, ಶಿವಸ್ವಾಮಿ ಸರ್ ಇಸ್ಕೊಂಡಿದ್ದಾರೆ. 5,000 ಸರ್ಕಾರಿ ಶಾಲೆ ಕಟ್ಟಬೇಕು ಅಂತ ಇಂಗ್ಲಿಷ್ ಮೀಡಿಯಂಗೆ ಅಡ್ಮಿಷನ್ ಮಾಡಿಸ್ಕೋಬೇಕಾದ್ರೆ 5,000 ದುಡ್ಡಾಗುತ್ತೆ ಕಟ್ಟಿ. ಪ್ರೈವೇಟ್ ಸ್ಕೂಲ್ ತರ ಕಟ್ಟಬೇಕು ಅಂತ ಕಟ್ಟಬೇಕು ಅಂತ ಅಂದ್ರು. ನೀವೆಲ್ಲ ಕಟ್ಟಿದ್ರ? ನಾವೆಲ್ಲ ಕಟ್ಟಿದ್ವಿ. 5,000 ಕಟ್ಟಿ. ನೀವು ಕಟ್ಟಿದ್ದೀರಾ? ನಾವು 5,000 ಕಟ್ಟಿದೀವಿ ಸರ್. ಸರ್, ಅದು ನೀವು ಏನ್ ತಲ್ ಕಟ್ರಿ ಸರ್? ನೀವು? ನಾವು ಫೋನ್ ಪೇ ಮಾಡಿದೀವಿ. ಅದನ್ನ ಫೋನ್ ಪೇದು ಒಂದು ಇದನ್ನ ಕಾಪಿ ತೋರಿಸಿ ಸರ್. ತೋರಿಸ್ತೀನಿ ಸರ್, ಒಂದು ನಿಮಿಷ. ಅವತ್ತು ನಾನು ದುಡ್ಡು ಕಟ್ಟಕ್ ಆಗಲ್ಲ ಅಂದ್ರೆ ಏನ್ ಹೇಳಿದ್ರು, ನಿನ್ನ ಮಗನ ಕನ್ನಡ ಮೀಡಿಯಂಗೆ ಹಾಕ್ತಂದ್ರು. ಕನ್ನಡ ಮೀಡಿಯಂ ಯಾವ್ದಕ್ಕೋಸ್ಕರ ಇದು ನಿಮ್ದ? 2,000 ಕೊಟ್ಟಿದ್ದೀರಾ? ಇನ್ನು 3,000 ನಾವು ರಫಿ ಒಂದ್ ನಿಮಿಷ ಇವ್ರದನ್ನ ಕೇಳಿ. ಕನ್ನಡ ಮೀಡಿಯಂಗೆ ಹಾಕ್ತು ಅಂತ ಹೇಳಿದ್ರು. ಕನ್ನಡ ಮೀಡಿಯಂ ಯಾಕೆ ಹಾಕ್ತಾರೆ? ಇಂಗ್ಲಿಷ್ ಮೀಡಿಯಂ, ನಿನ್ನ ಮಗ ಇಂಗ್ಲಿಷ್ ಮೀಡಿಯಂ ಓದ್ತದ, ನಮ್ಮ ಏನು ಪ್ರೂಫ್ ಐತೆ ನಿಮ್ಮ ಅಂತ ಕೇಳಿದ್ರು ಸರ್. ಹಂಗಾರೆ ನೀವು ಓದಿಲ್ಲ ಮಂಗಿದ್ರೆ ನನ್ನ ಡಾಕ್ಯುಮೆಂಟ್ಸ್ ಏನಿದೆ, ನನ್ನ ಮಗನ ಯಾವ ಮೀಡಿಯಂನಲ್ಲಿ ಓದ್ತಿದ್ದಾನೋ ಅದು ಪ್ರೂಫ್ ಕೊಡ್ರಿ ಅಂದ್ರೆ, ಇಲ್ಲ ಅದೆಲ್ಲ ಆಗಲ್ಲ, 5,000 ಕಟ್ಟಂಗಿದ್ರೆ ಕಟ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಅಡ್ಮಿಷನ್ ಮಾಡಿಸಲ್ಲ ಅಂತ. ಅಡ್ಮಿಷನ್ ಆಗಿ ನಾನು ಅವಲೇ ಒಂದ್ಸತಿ 2,500 ಪೇ ಮಾಡಿದ್ದೀನಿ ಫಸ್ಟ್ ಸ್ಟ್ಯಾಂಡರ್ಡಿಗೆ. 2ನೇ ತಾರೀಕು ಕೊರೋನಾ ಬಂತು, ಆ ಟೈಮಿಗೆ ಕಟ್ಟಿಲ್ಲ. ಇನ್ನೊಂದ್ಸತಿ 5,000 ಕೊಟ್ಟೆ. ಮೊನ್ನೆ ನನಗೆ ಇನ್ನೊಂದ್ಸತಿ 4th ಸ್ಟ್ಯಾಂಡರ್ಡಿಗೆ ಡೌಟ್ ಬಂತು ಇದ್ಮೇಲೆ. ನನಗೆ ಯಾಕೆ ಇದ್ದಿದ್ದ, ನಾನು ಕ್ಯಾಶ್ ತಂದಿದ್ರು ಸುತ್ತ ಕ್ಯಾಶ್ ಇಲ್ಲ, ನಂತರ ಫೋನ್ ಪೇ ಮಾಡ್ತಂದ್ರೆ ಅದು ಕೋಮಲತಾ ಮೇಡಮ್ ಇದ್ರೆ, ಕೋಮಲತಾ ಮೇಡಮ್ ಹೆಡ್ ಮಾಸ್ಟರ್ ಮೇನ್ ಇದು ಇಬ್ಬರು ಸಪೋರ್ಟ್ ಸರ್, ಅವ್ರು ಇಬ್ಬರು. ಆ ಕೋಮಲತಾ ಮೇಡಮ್ ಇವ್ರ ಪೇರೆಂಟ್ಸ್ ದುಡ್ಡು ಕಟ್ಟಿಲ್ಲ ಸರ್, ದುಡ್ಡು ಕಟ್ಟಿಲ್ಲ.
ಅದಕ್ಕೋಸ್ಕರ ಕನ್ನಡ ಮೀಡಿಯಮ್ಗೆ ಹಾಕಂದ್ರು. ನಾನು ಆಯ್ತು ನೋಡಿ ಸರ್, ನಾನು ಫೋನ್ಪೇ ಮಾಡ್ತೇನೆ ಅಂತೇಳಿ ಅವ್ರು ಕೆಂಚರಾಜ್ ಅಂತೇಳಿ ಕೆಂಚರಾಜ್ ಅದಕ್ಕೆ ಫೋನ್ಪೇ ಮಾಡಿಸಿದ್ರು. ಅವತ್ತಿನ ದಿವಸ CCTV ಫುಟೇಜ್ ಸುತ್ತ ಇದೆ ಸರ್. ಅದಕ್ಕೆ ನನ್ನ ಕ್ಯಾಮ್ರಾ ಸುತ್ತ ತೋರಿಸಿ, ನನ್ನ ಮೊಬೈಲ್ ಫೋನ್ಪೇ ಆಗಿರೋದು ಸುತ್ತ ತೋರಿಸಿದ್ದೀನಿ ಸರ್ ಅವ್ರ ಹತ್ರ. ನಾನು ಈ ವರ್ಷ ನನ್ನ ಮಗನ ಬೇರೆ ಕಡೆ ಸೇರಿಸ್ಬಿಟ್ಟೆ ಸರ್. ಇವ್ರು ದುಡ್ಡು ಕಲೆಕ್ಟ್ ಮಾಡ್ತಾವ್ರೆ ಅನ್ನೋ ಕಾರಣಕ್ಕೇನೆ ಬೇರೆ ಕಡೆ ಅಲ್ಲ ಸರ್, ಗೌರ್ಮೆಂಟ್ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಹೇಳ್ತಿದ್ದಾರೆ ಸರ್. ದೇವ್ರ ಕೆಲಸ ಅಂತ ಇವ್ರು ಈ ತರ ದುಡ್ಡು ಪೀಕಿದ್ರಿ ಯಾವ ತರ ಸರ್? ಬಡವ್ರ ಮಕ್ಕಳು ಇರ್ತಾರೆ, ಇದ್ದಂತವ್ರು ಕೊಡ್ಬೋದು. ಬಡವ್ರು ಅದಕ್ಕೋಸ್ಕರ ಇಲ್ಲ ಸರ್ ಇಂಗ್ಲಿಷ್ ಮೀಡಿಯಂ ಅಂತೇಳಿ ನಾವು ಇಲ್ಲಿ ಬಂದು ಸೇರಿಸಿರೋದು. ಇನ್ನು ದೂರಿನ ಆಧಾರದ ಮೇಲೆ ತುಮಕೂರು ಜಿಲ್ಲೆ ಶಿಕ್ಷಣ ಇಲಾಖೆ ತಂಡವನ್ನು ರಚನೆ ಮಾಡಿ ತನಿಖೆಗೆ ಆದೇಶ ನೀಡಿತ್ತು. ಅದರಂತೆ ತನಿಖಾ ತಂಡ ವಿಚಾರಣೆ ನಡೆಸಿದ್ದು ಪ್ರಾಥಮಿಕ ವರದಿಯನ್ನ ಸಲ್ಲಿಸಿದೆ. ಮೇಲ್ನೋಟಕ್ಕೆ ಮುಖ್ಯ ಶಿಕ್ಷಕರಾದ ಶಿವಸ್ವಾಮಿ ವಿದ್ಯಾರ್ಥಿಗಳಿಂದ ಅನಧಿಕೃತ ಶುಲ್ಕ ವಸೂಲಿ, ಸರ್ಕಾರಿ ಆಸ್ತಿ ದುರ್ಬಳಕೆ, ಹಣಕಾಸಿನ ವಿಚಾರದಲ್ಲಿ ಸಂಘರ್ಷದ ಹಿತಾಸಕ್ತಿ, ಪಾರದರ್ಶಕತೆ ಕೊರತೆ ಇದೆ ಅಂತ ತನಿಖಾ ತಂಡ ವರದಿ ಸಲ್ಲಿಸಿದೆ. ಇನ್ನು ಇಷ್ಟಲ್ಲದೆ ಶಿರಾಗೇಟ್ನ ಉತ್ತರ ಬಡಾವಣೆಯ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಸರಿಯಾದ ಶೌಚಾಲಯದ ವ್ಯವಸ್ಥೆ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಇಲ್ಲ. ಅಲ್ಲದೆ ಶಾಲೆಯಲ್ಲಿ ಮೊಟ್ಟೆಯನ್ನು ಕೂಡ ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ ಅಂತ ಪೋಷಕರು ಮುಖ್ಯ ಶಿಕ್ಷಕರ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ. ಈ ಟೀಚರ್ಸು ನಿಮ್ಮ ಮಗುನ ಹೊಡೆದಿದ್ದಾರೆ, ಬಡ್ದಿದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀರಾ ನೀವು? ಟೀಚರ್ಸ್ ಬಗ್ಗೆ ಯಾವುದಿದೆ ಸರ್, ನಾವು ಅವ್ರೇನು ಮಾಡಿಲ್ಲ ಸರ್. ನಮ್ಮ ಹುಡುಗರು ಚೆನ್ನಾಗಿ ಓದ್ತವೆ, ಅವರಿಂದನೇ ಇಂಪ್ರೂವ್ ಆಗಿದೆ ಸರ್. ಟೀಚರ್ಸ್ ಬಗ್ಗೆ ನಾವೇನು ಹೇಳ್ತಾ ಇಲ್ಲ ಸರ್. ನಾವು ಹಿಂದೆ ಒಂದು ಇದೇ ಥರ ಮಾತಾಡಿದ್ವಿ ಸರ್. ನಾವು ಒಂದೊಂದ್ಸರಿ ಸ್ಕೂಲ್ಗೆ ವಿಸಿಟ್ ಮಾಡ್ತೀವಿ ಸರ್. ನಾವು STMC ಸದಸ್ಯರುಗಳು ಸರ್. ನಿಮ್ಮ ಹೆಸರು? ನೀಲಮ್ಮ ಅಂತ ಸರ್. ವಿಸಿಟ್ ಮಾಡ್ತೀವಿ ಸರ್. ಅವಾಗ ಮಕ್ಳನ್ನ ಯಾವುದಾದ್ರೂ ಅವ್ರ ಮಕ್ಳು ನಮ್ಮ ಮಕ್ಳು ಎಲ್ಲ ಒಂದೇ ಸರ್. ಯಾವುದಾದ್ರೂ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಅದಕ್ಕೆ ನಾನು BDO ಆಫೀಸ್ ಹತ್ರ ನಾನು ಹೋಗಿ ಮಾತಾಡಿದ್ದೆ. ಮಕ್ಳನ್ನ ಈ ಥರ ಎಲ್ಲ ಯಾವ ಮಿಸ್ಗಳೇ ಆಗಲಿ ಕೆಟ್ಟದಾಗಿ ಮಾತಾಡಬಾರ್ದು ಅಂತ ಹೇಳಿದ್ದೆ. ಇವ್ರು ಏನು ಹೇಳಿದ್ದಾರೆ, ಇವ್ರಿಗೂ ಮಿಸ್ಗಳಿಗೂ ಒಂಥರ ಆಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ ಸರ್. ಇವರು ಅದರಲ್ಲಿ ಇವ್ರು ಏನು ಹೇಳ್ತಿದ್ದಾರೆ, ಇವ್ರು ನಮ್ಗೆ ಯಾರಿಗೂ ಒಂದಿಲ್ಲ, ನೀಲಮ್ಮರ ಅಂದ್ರೆ ಹೊಸಲ ಮಿಸ್ಸು ಸವಿತಾ ಮಿಸ್ ನಂದಿದ್ದಾರೆ ಅಂತ ಇವರು ಇದನ್ನ ಮಾಡ್ಕೊಂಡಿದ್ದಾರೆ ಸರ್. ನಾವೆಲ್ಲರಿಗೂ ಸೇರಿ ಇವರೆಲ್ಲ ನಮ್ಮ ಮಕ್ಕಳು ಅನ್ನೋ ಥರ ನಾವು ಮಾತಾಡಿದ್ದೀವಿ ಸರ್. ಆದರೆ ಈ ಮಿಸ್ ಬಗ್ಗೆ ನಮ್ಗೆ ಯಾವುದೂ ಇದಿಲ್ಲ ಸರ್. ಚೆನ್ನಾಗಿ ಪಾಠ ಮಾಡ್ತಾರೆ, ನಮ್ಮ ಮಗನೂ ಚೆನ್ನಾಗಿ ಓದ್ತಿದೆ, ಇಂಪ್ರೂವ್ ಆಗಿದೆ. ಇವ್ರ ಬಗ್ಗೆ ನಮ್ಗೆ ಯಾವುದೂ ತಪ್ಪು ಇದಿಲ್ಲ, ಭಾವನಿಲ್ಲ ಸರ್. ನೀವೇನಕ್ಕಾರ ಸೈನ್ ಮಾಡಿದ್ರಾ? ಹೇಳಿದ್ರ ಅವರು ಸರ್ ನಮಗೆ STMC ಬರ್ತೀವಿ ಸರ್. ಸೈನ್ ಮಾಡ್ರಮ್ಮ ಅಂತ ಬುಕ್ ಇರ್ತಾರೆ. ನಮ್ಮನ್ನೇನು ನೀವು ಓದಿ ಸೈನ್ ಮಾಡ್ತೀರಾ? ಏನು ಸರ್? ನೀವು ಓದ್ಬಿಟ್ಟು ಸೈನ್ ಮಾಡ್ತೀರಾ? ಸುಮ್ಮನೆ ಅವ್ರು ಕೊಟ್ಟಿದ್ದು ಓದಂತೂ ನಾವು ಯಾವುದೂ ಸೈನ್ ಮಾಡಿಲ್ಲ ಸರ್. ಸುಮ್ಮನೆ ಹೆಂಗೆ ಸೈನ್ ಮಾಡ್ತೀರಾ? ಹೌದು ಸರ್, ಸೈನ್ ಮಾಡ್ರಿ ಅಂದ್ರೆ ಮಾಡಿದ್ದೀವಿ. ಅದು ಸೈನ್ ನೋಡಿದ್ರೆ ಗೊತ್ತಾಗುತ್ತೆ ಸರ್. ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಅನ್ನುವಂತಹ ಸ್ಥಿತಿ ಸರ್ಕಾರಿ ಶಾಲೆಯ ಪರಿಸ್ಥಿತಿಯಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳಿಗಾಗಿ ಉಚಿತ ಶಿಕ್ಷಣ ಕೊಡ್ತಾ ಇದ್ರೂ ಕೂಡ ಮುಖ್ಯ ಶಿಕ್ಷಕ ಮಾತ್ರ ವಸೂಲಿ ದಂಧೆಗಿಳಿದಿದ್ದು ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮುಖ್ಯ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ಮಕ್ಕಳ ಭವಿಷ್ಯವನ್ನ ಕಾಪಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.